ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ನಿನ್ನೆ ಸಂಜೆ ಹೃದಯಾಘಾತದಿಂದ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ಪದ್ಮನಾಭನಗರದ ಗೌಡರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದ್ದು ಬೆಳಗ್ಗೆ 9 ಗಂಟೆವರೆಗೂ ಗೌಡರ ನಿವಾಸದಲ್ಲೇ ಚೆನ್ನಮ್ಮ ಪಾರ್ಥಿವ ಇರುತ್ತೆ. 9 ಗಂಟೆ ಬಳಿಕ ಗೌಡರ ನಿವಾಸದ ಪಕ್ಕದ ಮೈದಾನಕ್ಕೆ ಪಾರ್ಥಿವವನ್ನ ಶಿಫ್ಟ್ ಮಾಡಲಾಗುತ್ತೆ. ಕಾರ್ಮಲ್ ಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ. 9 ಗಂಟೆಯ ನಂತರ ಕಾರ್ಮಲ್ ಸ್ಕೂಲ್ ಮೈದಾನಕ್ಕೆ ಪಾರ್ಥಿವವನ್ನ ಶಿಫ್ಟ್ ಮಾಡಲಾಗುತ್ತೆ. ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇರುತ್ತೆ. 11 ಗಂಟೆ ಬಳಿಕ ಹುಟ್ಟೂರಿಗೆ ಚೆನ್ನಮ್ಮ ಅವರ ಪಾರ್ಥಿವ ರವಾನೆ ಆಗುತ್ತೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ನಾಳೆ ಸಕಲ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಈಗ ಪದ್ಮನಾಭನಗರದ ಗೌಡರ ನಿವಾಸದಲ್ಲಿ ಚೆನ್ನಮ್ಮರ ಪಾರ್ಥಿವವನ್ನು ಇರಿಸಲಾಗಿದೆ. ಅಂತಿಮ ದರ್ಶನಕ್ಕೆ ಗಣ್ಯರು ಆಗಮಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಸಿದ್ದರಾಮಯ್ಯನವರನ್ನ ನಾವು ಕಾಣಬಹುದು. ಮಾಜಿ ಪ್ರಧಾನಿಗಳನ್ನ ಸಂತೈಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರೊಟ್ಟಿಗೂ ಕೂಡ ಮಾತನಾಡ್ತಾ ಇದ್ದಾರೆ. ತದನಂತರದಲ್ಲಿ 9 ಗಂಟೆಯ ನಂತರದಲ್ಲಿ ಕಾರ್ಮೆಲ್ ಶಾಲಾ ಮೈದಾನದಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯೂ ಕೂಡ ಆಗಿದೆ. ಇದು ಕಾರ್ಮಲ್ ಶಾಲಾ ಮೈದಾನ, ಪದ್ಮನಾಭನಗರದ ದೇವೇಗೌಡರ ನಿವಾಸದ ಪಕ್ಕದ ಸ್ಕೂಲ್ ಮೈದಾನ ಇದಾಗಿದೆ. ಇಲ್ಲಿ ಸಾರ್ವಜನಿಕರಿಗೆ 11 ಗಂಟೆವರೆಗೂ ಪಾರ್ಥಿವದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಲ್ಲಿ ಎಲ್ಲ ರೀತಿಯ ಬಿಗಿ ಭದ್ರತೆಯೊಟ್ಟಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಸಿದ್ಧತೆ ಎಲ್ಲವೂ ಕೂಡ ನೆರವೇರಿದೆ. ಇನ್ನೇನು 9 ಗಂಟೆಯ ನಂತರ ಪಾರ್ಥಿವವನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. 11 ಗಂಟೆವರೆಗೂ ಸಾರ್ವಜನಿಕರಿಗೆ ಶಾಲಾ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ತದನಂತರದಲ್ಲಿ ಹುಟ್ಟೂರಿಗೆ ಚೆನ್ನಮ್ಮ ಅವರ ಪಾರ್ಥಿವ ರವಾನೆಯಾಗುತ್ತೆ. ಹರದನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಗಳು ನಾಳೆ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನ ನೆರವೇರಲಿದೆ ನಾಳೆ. ಪತ್ನಿ ಚೆನ್ನಮ್ಮರನ್ನ ನೆನೆದು ಒಂದು ಕಡೆ ಎಚ್.ಡಿ. ದೇವೇಗೌಡರು ಭಾವುಕರಾಗಿದ್ದಾರೆ. ಗಣ್ಯರೆಲ್ಲರೂ ಕೂಡ ಆಗಮಿಸಿ ನಿನ್ನೆ ರಾತ್ರಿಯಿಂದಲೂ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ದೇವೇಗೌಡರನ್ನ ಸಂತೈಸ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ, ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗಣ್ಯರೆಲ್ಲರೂ ಕೂಡ ರಾತ್ರಿಯಿಂದಲೂ ಆಗಮಿಸಿ ಚೆನ್ನಮ್ಮರ ಅಂತಿಮ ದರ್ಶನವನ್ನು ಪಡ್ಕೋತಾ ಇದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಅವರು ನಿನ್ನೆ ರಾತ್ರಿ ಹೃದಯಾಘಾತದಿಂದ ಆಸ್ಪತ್ರೆಯಲ್ಲಿ ನಿಧನರಾದರು. ಉಸಿರಾಟದ ತೊಂದರೆಯಿಂದ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ನಡೀತಾ ಇದೆ, ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿದ್ರು ಡಾಕ್ಟರ್. ಆದರೆ ಅವರ ಆರೋಗ್ಯದಲ್ಲಿ ಸ್ಥಿರತೆ ಕಾಣಲಿಲ್ಲ. ಹೃದಯಾಘಾತದಿಂದ ನಿನ್ನೆ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿ ಗಣ್ಯರು, ಕುಟುಂಬದವರು ಎಲ್ಲರೂ ಬಂದು ಅಂತಿಮ ದರ್ಶನವನ್ನು ಪಡ್ಕೋತಾ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಾಯಕರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೋತಾ ಇದ್ದಾರೆ. ಇನ್ನು ಸ್ಥಳದಲ್ಲಿ ಕುಟುಂಬ ಸದಸ್ಯರು ಕೂಡ ಇದ್ದು ಅವರನ್ನು ಮಾತಾಡಿಸ್ತಾ ಇದ್ದಾರೆ, ಸಂತೈಸ್ತಾ ಇದ್ದಾರೆ ಹಿರಿಯ ನಾಯಕರು. ನಿನ್ನೆ ರಾತ್ರಿಗೆ ವಿಚಾರ ತಿಳಿತಾ ಇದ್ದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪದ್ಮನಾಭನಗರದ ನಿವಾಸಕ್ಕೆ ತೆರಳುತ್ತಾರೆ. ಅಲ್ಲಿ ಎಚ್.ಡಿ. ರೇವಣ್ಣರನ್ನ, ಎಚ್.ಡಿ. ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ ಸಂತಾಪ ಸೂಚಿಸಿ
ಸಮಾಧಾನ ಮಾಡಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ಅಂತಿಮ ದರ್ಶನವನ್ನು ಕೂಡ ಸಿದ್ದು ಪಡ್ಕೊಂಡಿದ್ದಾರೆ. ರಾಜಕೀಯ ಗಣ್ಯರೆಲ್ಲರೂ ಕೂಡ ರಾತ್ರಿಯಿಂದಲೇ ಅಂತಿಮ ದರ್ಶನವನ್ನು ಪಡ್ಕೋತಾ ಇರುವಂಥದ್ದು. ದೇವೇಗೌಡರು ಹಾಗೆ ಚೆನ್ನಮ್ಮರದ್ದು 72 ವರ್ಷಗಳ ದಾಂಪತ್ಯ ಜೀವನ. ಇಬ್ಬರೂ ಕೂಡ ಬಹಳ ಅನ್ಯೋನ್ಯವಾಗಿದ್ದರು. ನಾವು ಎಷ್ಟೋ ಬಾರಿ ಅವರ ವಿವಾಹ ವಾರ್ಷಿಕೋತ್ಸವ ಆಗಿರಬಹುದು, ಹಾಗೆ ಕೆಲವು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಎಲ್ಲಾದರೂ ದೇವೇಗೌಡರು ಹೊರಡ್ತಾ ಇದ್ದಾರೆ ಅಂದರೆ ಚೆನ್ನಮ್ಮರವರು ಬಂದು ಪೂಜೆ ಮಾಡಿ ಪ್ರಸಾದ ತಿನ್ನಿಸೋದಾಗಿರಬಹುದು, ಮಂಗಳಾರತಿ ನೀಡೋದಾಗಿರಬಹುದು, ಅವರನ್ನು ಹೋಗಿ ಬನ್ನಿ ಅಂತ ಕಳಿಸೋದು, ಈ ರೀತಿಯ ದೃಶ್ಯಗಳನ್ನು ಹಲವಾರು ಬಾರಿ ನೋಡಿದ್ದೀವಿ. ದೇವೇಗೌಡರ ಜೊತೆ ಪಿಲ್ಲರ್ ಆಫ್ ಸ್ಟ್ರೆಂತ್ ರೀತಿ ನಿಂತಿದ್ರು ಇಷ್ಟು ಸುದೀರ್ಘ ವರ್ಷಗಳ ಕಾಲ ಚೆನ್ನಮ್ಮರವರು. ಈ ಮುಂಚೆಯಿಂದಲೂ ಕೂಡ ಅವ್ರಿಗೆ ಉಸಿರಾಟದ ತೊಂದರೆ ಇತ್ತು. ಕಳೆದ ಬಾರಿ ಆಸ್ಪತ್ರೆಗೆ ದಾಖಲಿಸಿದಾಗ ದೇವರ ಆಶೀರ್ವಾದ, ಹುಷಾರಾಗಿ ಮನೆಗೆ ಬಂದಿದ್ರು. ಈ ಬಾರಿ ಕೂಡ ನಿನ್ನೆಯೂ ನಾವು ಅವರ ನಿಧನದ ಸುದ್ದಿ ತಿಳಿಯೋಕೆ ಮುಂಚೆ ಆಶಯವನ್ನು ವ್ಯಕ್ತಪಡಿಸಿದ್ರು ಅವರ ಮಕ್ಕಳು ಹಾಗೆ HDD ಎಲ್ಲರೂ ಕೂಡ. ಕಳೆದ ಬಾರಿ ಇದೇ ರೀತಿ ಹುಷಾರು ತಪ್ಪಿದ್ರು, ಹುಷಾರಾಗಿ ಮನೆಗೆ ಬಂದಿದ್ರು. ಈ ಬಾರಿಯೂ ಕೂಡ ಬರ್ತಾರೆ ಅನ್ನೋ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಆದರೆ ವಿಧಿ ಆಟ, ಹೃದಯಾಘಾತದಿಂದ ನಿನ್ನೆ ರಾತ್ರಿ ದೇವೇಗೌಡರ ಪತ್ನಿ ವಿಧಿವಶರಾಗಿದ್ದಾರೆ. ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ತಮ್ಮ ಪತಿಯೊಟ್ಟಿಗೆ ಎಲ್ಲ ಒಂದು ಸ್ಟೇಜಸ್ಸಲ್ಲೂ ಜೊತೆ ಇದ್ದರು. ಆದರ್ಶ ದಂಪತಿ ಇವರಿಬ್ಬರು. ಎಷ್ಟೋ ಬಾರಿ ಇವರಿಬ್ಬರನ್ನ ನಾವು ನೋಡಿ ಖುಷಿ ಪಟ್ಟಿದ್ದೀವಿ. ಇದ್ರೆ ಹೀಗಿರಬೇಕು ಜೋಡಿಗಳು ಅನ್ನೋ ರೀತಿಯಾಗಿ ಎಷ್ಟೋ ಜೋಡಿಗಳು ಅಂದ್ಕೊಂಡಿದ್ದಾರೆ. ಆದರೆ ಈಗ ದೇವೇಗೌಡರನ್ನು ನೋಡ್ತಾ ಇದ್ರೆ ಇಷ್ಟು ವರ್ಷದ ತನ್ನ ಸಂಗಾತಿಯನ್ನು ಅವ್ರು ಕಳ್ಕೊಂಡು ದುಃಖಿತರಾಗಿದ್ದಾರೆ. ಹಿರಿಯ ನಾಯಕರು, ಕಾಂಗ್ರೆಸ್, BJP, JDS ನಾಯಕರೆಲ್ಲರೂ ರಾತ್ರಿಯಿಂದಲೇ ಅಂತಿಮ ದರ್ಶನವನ್ನು ಪಡ್ಕೋತಾ ಇದ್ದಾರೆ. ರಾತ್ರಿ ಕೂಡ ನಾವು ನೋಡಿದ್ವಿ CM DKಶಿ, ಮಾಜಿ CM ಸಿದ್ದು ಮನೆಗೆ ತೆರಳಿ ಅಂತಿಮ ದರ್ಶನವನ್ನು ಪಡೆದು ಸಂತೈಸಿದ್ರು ಮಕ್ಕಳನ್ನು, ದೇವೇಗೌಡರನ್ನು. ಉಸಿರಾಟದ ತೊಂದರೆ ಮತ್ತು ವಯೋಸಹಜ ಕಾಯಿಲೆಗಳಿಂದಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಚೆನ್ನಮ್ಮರವರು. ನಿನ್ನೆ ರಾತ್ರಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.